ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅತ್ಯಗತ್ಯವಾದಂತಹ ಒಂದು ತರಗತಿಯಾಗಿದೆ ಇವತ್ತಿನದು. ಒಂದು 10 ನಿಮಿಷ ಇದನ್ನು ನೀವು ಆಲಿಸಿದರೆ ಇನ್ಶಾ ಅಲ್ಲಾಹ್ ಒಂದು 16 ವಿಷಯಗಳು ನಮಗೆ ಇದರಲ್ಲಿ ಕಲಿಯಬಹುದು. ತಸ್ಬೀಹ್ ನಮಾಜ್ ನಮಗೆಲ್ಲರಿಗೂ ಕೇಳಿ ಪರಿಚಯವಿರುವ, ಬಹಳಷ್ಟು ಜನರು ನಿರ್ವಹಿಸಿದಂತಹ ನಮಾಜ್ ಆಗಿದೆ. ತಸ್ಬೀಹ್ ನಮಾಜ್ ಅತ್ಯಂತ ಶ್ರೇಷ್ಠವಾದಂತಹ ಒಂದು ನಮಾಜ್ ಆಗಿದೆ. ಮಹಾನರಾದ ಅಬ್ಬಾಸ್ ರದಿಯಲ್ಲಾಹು ತಾಲಾ ಅನ್ಹುರವರೊಂದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಪ್ರತ್ಯೇಕವಾಗಿ ವಸಿಯತ್ ಮಾಡಿದಂತಹ ಒಂದು ನಮಾಜ್. ಸಾಧ್ಯವಿರುವವರು ದೈನಂದಿನ, ಅಸಾಧ್ಯವಾದವರು ವಾರಕ್ಕೊಮ್ಮೆ, ಅದೂ ಸಹ ಸಾಧ್ಯವಿಲ್ಲದವರು ತಿಂಗಳಿಗೊಮ್ಮೆ, ಇದೊಂದು ಸಹ ಯಾವುದೂ ಸಾಧ್ಯವಿಲ್ಲದೆ ಇರುವವರು ವರ್ಷಕ್ಕೊಮ್ಮೆಯಾದರೂ ತಸ್ಬೀಹ್ ನಮಾಜ್ ನಿರ್ವಹಿಸಬೇಕು. ಅದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ನಮಾಜ್ ಆಗಿದೆ. ಸಾಧಾರಣ ಇದು ರಂಜಾನ್ ತಿಂಗಳಾಗಿರುವುದರಿಂದ ಬಹುತೇಕ ಜನರು ತಸ್ಬೀಹ್ ನಮಾಜ್ ನಿರ್ವಹಿಸುವಂತಹ ಒಂದು ಸಮಯವಾಗಿದೆ ಇದು. ಆದ್ದರಿಂದ ಈ ತಸ್ಬೀಹ್ ನಮಾಜ್ ಅದರ ಒಂದು ಸರಿಯಾದಂತಹ ಒಂದು ಕ್ರಮ ನಾವು ಕಲಿತರೆ ಅದು ದೊಡ್ಡ ಒಂದು ಪ್ರತಿಫಲವಿರುವಂತಹ ಒಂದು ನಮಾಜ್ ಆಗಿರೋದ್ರಿಂದ ಆ ಪ್ರತಿಫಲವನ್ನು ಸಂಪೂರ್ಣವಾಗಿ ನಮಗೆ ಕರಗತ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ನೋಡಿ, ತಸ್ಬೀಹ್ ನಮಾಜ್ ಎಂಬುದು ಹಗಲು ನಿರ್ವಹಿಸುವಾಗ 4 ರಕಾತ್ ಸಂಪೂರ್ಣವಾಗಿ ನಿರ್ವಹಿಸುವುದು, ರಾತ್ರಿ ನಿರ್ವಹಿಸುವಾಗ, ರಾತ್ರಿ ಸಮಯದಲ್ಲಿ ಅಥವಾ ಮಗರಿಬಿನ ನಂತರ ಸುಬಹಿಗೆ ಮುಂಚಿತವಾಗಿ ನಿರ್ವಹಿಸುವಾಗ ಇದೇ ನಮಾಜನ್ನು 2 ರಕಾತ್ ಆಗಿ ನಿರ್ವಹಿಸುವುದು. ಇದಾಗಿದೆ ಇದರ ಸರಿಯಾದಂತಹ ಕ್ರಮ. ಇನ್ನು ನಿಯತ್ ಹೇಗೆ? ತಸ್ಬೀಹ್ ಎಂಬ ಸುನ್ನತ್ ನಮಾಜ್ ನಾನು ನಿರ್ವಹಿಸುತ್ತೇನೆ, ಮುಗೀತು. ತಸ್ಬೀಹ್ ಎಂಬ ಸುನ್ನತ್ ನಮಾಜ್ ನಾನು ನಿರ್ವಹಿಸುತ್ತೇನೆ. ಮೊದಲು ವಜ್ಜಹತು ಓದುವುದು. ವಜ್ಜಹತು ಜಿಹಿಯಲಿಲ್ಲದಿ ಗೊತ್ತಿದೆ ನಮಗೆ, ಆ ವಜ್ಜಹತು ಓದುವುದು. ತದನಂತರ ಸೂರ ಫಾತಿಹಾ ಓದುವುದು. ಸೂರ ಫಾತಿಹಾ ಓದಿದ ನಂತರ ಅಲ್ಹಾಕುಮುತ್ ತಕಾಸುರು ಹತ್ತಾ ಜುರ್ತುಮುಲ್ ಮಕಾಬಿರ್, ಈ ಸೂರತ್ ಓದುವುದು. ಇದಾದ ನಂತರ 15 ಬಾರಿ ತಸ್ಬೀಹ್ ಹೇಳಬೇಕು. ತಸ್ಬೀಹಿನ ಕೊನೆಯದಲ್ಲಿ ತಸ್ಬೀಹ್ ಏನು ಅಂತ ಹೇಳ್ತೇನೆ. ಆಗಾಗ ಹೇಳ್ತಾ ಇದ್ರೆ ವಿಡಿಯೋ ಸ್ವಲ್ಪ ಲಾಂಗ್ ಆಗಬಹುದು. ನೋಡಿ, ಕೊನೆಯದಾಗಿ ಆ ತಸ್ಬೀಹ್ ನಾನು ಹೇಳ್ತೇನೆ. 15 ಬಾರಿ ತಸ್ಬೀಹ್ ಹೇಳಬೇಕು. ತದನಂತರ ರುಕೂಇಗೆ ನಾವು ಹೋಗಬೇಕು. ರುಕೂಇನಲ್ಲಿ ಸಾಧಾರಣ ನಾವು ಹೇಳುವಂತಹ ತಸ್ಬೀಹ್ ಇದೆಯಲ್ಲ, ಸುಬ್ಹಾನ ರಬ್ಬಿಯಲ್ ಅಜೀಮ್ ವ ಬಿಹಮ್ದಿಹಿ, ಅದು 3 ಬಾರಿ ಅಥವಾ 1 ಬಾರಿ ಹೇಳಿದ ನಂತರ ಈ ಪ್ರತ್ಯೇಕವಾದಂತಹ ತಸ್ಬೀಹ್ ಹೇಳಬೇಕು. ನಂತರ ಸಮಿ ಅಲ್ಲಾಹು ಲಿಮನ್ ಹಮೀದ, ಅಲ್ಲಿ ಹೇಳುವಂತಹ ದಿಕ್ರ್ ಇದೆ, ರಬ್ಬನಾ ಲಕಲ್ ಹಮ್ದು ಮಿಲ್ ಅಸ್ಸಮಾವಾತಿ ವ ಮಿಲ್ ಅಲ್ ಅರ್ದಿ ವ ಮಿಲ್ ಮಾ ಶಿ'ತ ಮಿನ್ ಶೈಇನ್ ಬಅದ್. ಅದಾದ ನಂತರ ಈ ತಸ್ಬೀಹ್ 10 ಬಾರಿ ಹೇಳಬೇಕು. ತದನಂತರ ಸುಜೂದಿಗೆ ಹೋಗುವುದು. ಸುಜೂದಿನಲ್ಲಿ ಸಾಧಾರಣ ಹೇಳುವಂತಹ ಸುಬ್ಹಾನ ರಬ್ಬಿಯಲ್ ಅಲಾ ವ ಬಿಹಮ್ದಿಹಿ ಎಂಬಂತಹ ದಿಕ್ರ್ ಹೇಳಿದ ನಂತರ ಈ ತಸ್ಬೀಹ್ 10 ಬಾರಿ ಹೇಳುವುದು. ಸುಜೂದಿನಿಂದ ಎದ್ದು ಕುಳಿತು ರಬ್ಬಿಗ್ಫಿರ್ಲಿ ವರ್ಹಮ್ನಿ ವಜಿಬುರ್ನಿ ವರ್ಫೈನಿ ವರ್ಜುಕ್ನಿ ವಹದಿನಿ ವಆಫಿನಿ, ಈ ದಿಕ್ರ್ 1 ಬಾರಿ ಹೇಳಿದ ನಂತರ ತಸ್ಬೀಹ್ 10 ಬಾರಿ ಹೇಳುವುದು. 2ನೆಯ ಸುಜೂದಿಗೆ ಹೋಗುವುದು. ಅಲ್ಲಿ ಸುಜೂದಿನ ದಿಕ್ರ್ ಹೇಳಿದ ನಂತರ ಈ ತಸ್ಬೀಹ್ 10 ಬಾರಿ ಹೇಳುವುದು. ತದನಂತರ ಸುಜೂದಿನಿಂದ ಎದ್ದು ಕೂರುವುದು. ಅಲ್ಲಾಹು ಅಕ್ಬರ್ ಅಂತ ಹೇಳಿ ಎದ್ದು ಕೂರುವುದು. ಕುಳಿತುಕೊಂಡು 10 ಬಾರಿ ತಸ್ಬೀಹ್ ಹೇಳುವುದು. ತದನಂತರ 2ನೆಯ ರಕಾತಿಗೆ ಎದ್ದು ನಿಲ್ಲುವುದು. ಈ ಎದ್ದು ನಿಲ್ಲುವಾಗ ಅಲ್ಲಾಹು ಅಕ್ಬರ್ ಈ ತಕ್ಬೀರ್ ಹೇಳಲಿಕ್ಕೆ ಇಲ್ಲ. ಗೊತ್ತಾಗಿರ್ಬೋದು, 1ನೇ ರಕಾತಿನಲ್ಲಿ 15 ತಸ್ಬೀಹ್ ಹೇಳಬೇಕು ಸೂರತ್ ಓದಿದ ನಂತರ. ರುಕೂಯಿನಲ್ಲಿ 10, 15 10 25. ರುಕೂಯಿನಿಂದ ಎದ್ದು ನಿಂತು ಇಅ್ತಿದಾಲಿನಲ್ಲಿ 10 35. 1ನೆಯ ಸುಜೂದಿನಲ್ಲಿ 10 45. ಸುಜೂದಿನಿಂದ ಎದ್ದು ಕುಳಿತು 10 55. 2ನೆಯ ಸುಜೂದಿನಲ್ಲಿ 10 65. 2ನೆಯ ಸುಜೂದಿನಿಂದ ಎದ್ದು ಕುಳಿತು 10 75 ತಸ್ಬೀಹ್ಗಳಾಯಿತು.
ಹೀಗೆ ಒಂದು ರಕಾಯತಿನಲ್ಲಿ 75 ತಸ್ಬೀಹ. ಎರಡನೇ ರಕಾತಿನಲ್ಲಿ ಸೂರಾ ಫಾತಿಹಾ ಓದಿದ ನಂತರ ವಲ್ ಅಸ್ರಿ ಇನ್ನಲ್ ಇನ್ಸಾನ ಲಫೀ ಖುಸ್ರ್ ಈ ಸೂರತನ್ನು ಓದಬೇಕು. ತದನಂತರ 15 ಬಾರಿ ಯಥಾಕ್ರಮ ಹೀಗೆ ಹೇಳಿದಂತೆ ಸೂರತ್ತಿನ ನಂತರ 15 ರುಕೂಯಿನಲ್ಲಿ 10, ಇಅ್ತಿದಾಲಿನಲ್ಲಿ 10, ಒಂದನೇ ಸುಜೂದಿನಲ್ಲಿ 10, ಸುಜೂದಿನಿಂದ ಎದ್ದು ಕುಳಿತು 10, ಎರಡನೆಯ ಸುಜೂದಿನಲ್ಲಿ 10, ಎರಡನೆಯ ಸುಜೂದಿನಿಂದ ಎದ್ದು ಕುಳಿತು ತಸ್ಬೀಹ್ ಹೇಳಿದ ನಂತರ ಅತ್ತಹಿಯಾತ್ ಓದುವುದು. ಅತ್ತಹಿಯಾತ್ ಓದಿದ ರಾತ್ರಿ ನಿರ್ವಹಿಸುವುದಾದರೆ ಅತ್ತಹಿಯಾತ್ ಓದಿ ಕೊನೆಯ ತನಕ ಓದುವುದು. ಮಸೀಹಿ ದಜ್ಜಾಲ್ ಅಲ್ಲಿಯ ತನಕ ಓದಬಹುದು. ಓದಿ ಸಲಾಂ ನಿರ್ವಹಿಸುವುದು. ಪುನಃ ಎದ್ದು ನಿಂತು ನಿಯತ್ ಮಾಡಿ ತಸ್ಬೀಹ್ ಎಂಬ ಸುನ್ನತ್ ನಮಾಜ್ ನಾನು ನಿರ್ವಹಿಸುತ್ತೇನೆ ನಿಯತ್ ಮಾಡಿ ಪುನಃ ಇದೇ ರೀತಿ 2 ರಕಾತ್ ನಮಾಜ್ ಮಾಡುವುದು. ಹೀಗೆ ನಮಾಜ್ ಮಾಡಿದರೆ ಇನ್ಶಾ ಅಲ್ಲಾ ಅದೊಂದು ಸಂಪೂರ್ಣವಾದಂತಹ ಕ್ರಮವಾಗ್ತದೆ. ಹಾಗಾದರೆ ತಸ್ಬೀಹ್ ಹೇಗೆ? ಸುಬ್ಹಾನಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ವಲಾ ಇಲಾಹ ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್ ಈ ತಸ್ಬೀಹ್ ಆಗಿದೆ. ಅತ್ಯಂತ ತೂಕವಿರುವಂತಹ, ನಾಳೆ ಪರಲೋಕದಲ್ಲಿ ಮೀಜಾನ್ ಎಂಬ ತಕ್ಕಡಿಯಲ್ಲಿ ನಮ್ಮ ಒಳಿತುಗಳು ಕೆಡುಕುಗಳು ತೂಕ ಮಾಡಲ್ಪಡುವಂತಹ ಸಂದರ್ಭದಲ್ಲಿ ಒಳಿತನ್ನು ಹೆಚ್ಚಾಗಿಸುವ ತೂಕವಾಗಿಸುವಂತಹ ಒಂದು ದಿಕ್ರಾಗಿದೆ ಸುಬ್ಹಾನಲ್ಲಾ ಎಂಬಂತಹ ದಿಕ್ರ್. ಈ ಸುಬ್ಹಾನಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ವಲಾ ಇಲಾಹ ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್ ಈ ದಿಕ್ರ್, ಈ ತಸ್ಬೀಹ್ ಇದಾಗಿದೆ ತಸ್ಬೀಹ್ ನಮಾಜಿನ ತಸ್ಬೀಹ್. ಇನ್ನು ಒಂದು ವೇಳೆ ಕೆಲವರಿಗೆ ಒಂದು ಸಂಶಯ ಇರಬಹುದು, ನಾವು ಸೂರತ್ ಓದಿ ತಕ್ಷಣ ನಾವು ತಸ್ಬೀಹ್ ಹೇಳದೆ ರುಕೂಗೆ ಹೋದರೆ ಪುನಃ ತಸ್ಬೀಹ್ ಹೇಳಲು ಎದ್ದು ನಿಲ್ಲಬೇಕೇ? ಬಾರದು. ಹಾಗೆ ಮಾಡಿದ ನಮ್ಮ ನಮಾಜ್ ಬಾತಿಲಾಗ್ತದೆ. ಮತ್ತೇನು ಮಾಡಬೇಕು? ನಾವು ರುಕೂಯಿನಲ್ಲಿ ಆ ತಸ್ಬೀಹನ್ನು ಹೇಳಬಹುದು. ಸೂರತ್ ಓದಿದ ನಂತರ ಹೇಳಲು ಸಾಧ್ಯವಾಗದ ತಸ್ಬೀಹ್ ರುಕೂಯಿನ ನಂತರ ರುಕೂಯಿನಲ್ಲಿ ಹೇಳಬಹುದು. ಇನ್ನು ರುಕೂಯಿನಲ್ಲಿ ತಸ್ಬೀಹ್ ಮರೆತರೆ ಅದನ್ನು ಎದ್ದು ನಿಂತು ಇಅ್ತಿದಾಲ್ ಇದೆಯಲ್ಲ, ರುಕೂಯಿನಿಂದ ಎದ್ದು ನಿಲ್ಲುವುದು, ಅಲ್ಲಿ ಹೇಳಬಾರದು. ಕಾರಣ ಇಅ್ತಿದಾಲ್ ಎಂಬುದು ಅದೇ ರೀತಿ ಸುಜೂದಿನಿಂದ ಎದ್ದು ಕೂರುವಿಕೆ ಇದೆಯಲ್ಲ, ಈ 2 ಸ್ಥಳಗಳು ಅದು ಅತ್ಯಂತ ಸಣ್ಣ ಫರ್ದುಗಳಾಗಿದೆ. ಅಲ್ಲಿ ನಾವು ಅದರಲ್ಲಿ ಹೇಳುವಂತಹ ದಿಕ್ಕರಲ್ಲದೆ ಇನ್ನಿತರ ದಿಕ್ಕರುಗಳನ್ನು ಅಲ್ಲಿ ಸೇರಿಸಬಾರದು. ಹಾಗಾದರೆ ರುಕೂಯಿನಲ್ಲಿ ಮರೆತ ದಿಕ್ರ್ ನಮಗೆ ಸುಜೂದಿನಲ್ಲಿ ಹೇಳಬಹುದು. ಒಂದು ಸುಜೂದಿನಲ್ಲಿ ಅಲ್ಲದಿದ್ದರೆ 2 ಸುಜೂದುಗಳಲ್ಲಿ ಸೇರಿಸಿ ಹೇಳಬಹುದು. ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನು ಮರೆತರೆ ಪುನಃ ಅದಕ್ಕೆ ಮರಳಬಾರದು. ಸುಜೂದಿನಲ್ಲಿ ದಿಕ್ರ್ ಹೇಳಲು ಮರೆತರೆ ಅದನ್ನು ಮತ್ತೊಮ್ಮೆ ಸುಜೂದನ್ನು ಹೆಚ್ಚಿಸಿ ಆ ದಿಕ್ರ್ ಹೇಳುವುದು, ತಸ್ಬೀಹ್ ಹೇಳುವುದು ನಮಾಜ್ ಸಿಂಧುವಾಗುವುದಿಲ್ಲ, ನಮಾಜ್ ಬಾತಿಲಾಗ್ತದೆ. ಈ ರೀತಿಯಾಗಿದೆ ನಮಾಜಿನ ಸಂಪೂರ್ಣವಾದಂತಹ ಕ್ರಮ. ಇನ್ನು ಕೊನೆಯ ರಕಾತಿನಲ್ಲಿ ಸುಜೂದಿನಿಂದ ಎದ್ದು ಕುಳಿತು ಮೊದಲು ತಸ್ಬೀಹ್ ಹೇಳಬೇಕೇ ಅಥವಾ ಅತ್ತಹಿಯಾತ್ ಓದಬೇಕೇ ಅನ್ನೋ ಸಂಶಯ ಇರಬಹುದು. ಅಲ್ಲಿ ತಸ್ಬೀಹ್ ಹೇಳಿದ ನಂತರ ಅತ್ತಹಿಯಾತ್ ಓದುವುದಾಗಿದೆ ಒಂದು ಸರಿಯಾದಂತಹ ಕ್ರಮ. ತಸ್ಬೀಹ್ ಎಲ್ಲ ಹೇಳಿದ ನಂತರ ನಾವೇನು ಮಾಡಬೇಕು? ಅತ್ತಹಿಯಾತ್ ಓದಿ ಮಸೀಹಿ ದಜ್ಜಾಲ್ ಅಲ್ಲಿಯ ತನಕ ಓದಿ ನಂತರ ಏನು ಮಾಡುವುದು? ಸಲಾಂ ನಿರ್ವಹಿಸುವುದು. ಅದರ ನಂತರ ಒಂದು ದುವಾ, ಯಾವುದೇ ದುವಾ ನಾವು ಮಾಡಬಹುದು. ಆದರೆ ಆ ತಸ್ಬೀಹ್ ನಮಾಜಿನಲ್ಲೇ ಮಾಡುವಂತಹ ಒಂದು ದುವಾ ನಾನು ಇದರಲ್ಲಿ ಕೊಟ್ಟಿರ್ತೇನೆ ಇನ್ಶಾ ಅಲ್ಲಾ ಕೊನೆಯಲ್ಲಿ. ಅದನ್ನು ನೀವು ನೋಡಿ ಇನ್ಶಾ ಅಲ್ಲಾ ದುವಾ ಮಾಡಿ. ಈ ತಸ್ಬೀಹ್ ನಮಾಜ್ ಅದು ನಮ್ಮ ಮನಸ್ಸಿಗೆ ಒಂದು ದೊಡ್ಡ ಸಮಾಧಾನವನ್ನು ನೀಡುವಂತಹ ಒಂದು ಇಬಾದತ್ತಾಗಿದೆ. ಯಾವುದೇ ರೀತಿಯ ಧೃತಿ ಇಲ್ಲದೆ, ಅರ್ಜೆಂಟ್ ಇಲ್ಲದೆ ಸಮಾಧಾನದಿಂದ ಈ ನಮಾಜನ್ನು ನಿರ್ವಹಿಸುವುದು ಒಂದು 20-25 ನಿಮಿಷಗಳಷ್ಟು ಸಮಯ ತಗಲ್ತದೆ. ಅದಕ್ಕಿಂತ ವೇಗವಾಗಿ ರಭಸದಿಂದ ಓದುವುದು ನಿರ್ವಹಿಸುವುದು ಅಷ್ಟೊಂದು ಸೂಕ್ತವಲ್ಲ. ಕಾರಣ ನಾವು ಯಾವಾಗಲೂ ನಿರ್ವಹಿಸುವ ನಮಾಜ್ ಅಲ್ಲ ಇದು. ವರ್ಷಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ನಿರ್ವಹಿಸುವಂತಹ ನಮಾಜ್ ಆಗಿದೆ. ಇನ್ನೊಂದು ಸಂಶಯ, 1ನೇ ರಕಾತಿನಲ್ಲಿ ಅಲ್ಹಾಕು ಮುತ್ತಕಾಸುರ್, 2ನೇ ರಕಾತಿನಲ್ಲಿ ವಲ್ ಅಸುರಿ, 3ನೇ ರಕಾತಿನಲ್ಲಿ ಕುಲ್ ಯಾ ಅಯ್ಯುಹಲ್ ಕಾಫಿರೂನ್, 4ನೇ ರಕಾತಿನಲ್ಲಿ ಕುಲ್ ಹು ಅಲ್ಲಾಹು ಅಹದ್. ಈ 4 ಸೂರತ್ಗಳನ್ನು ಓದಬೇಕು. ಇನ್ನು ಒಂದು ವೇಳೆ ಈ ಸೂರತ್ಗಳನ್ನು ಓದಲು ಬಾರದೇ ಇದ್ದರೆ ಬೇರೆ ಸೂರತ್ಗಳನ್ನು ಓದಬಹುದೇ? ಓದಬಹುದು, ತೊಂದರೆ ಇಲ್ಲ. ಬೇರೆ ಸೂರತ್ಗಳನ್ನು ಓದಬಹುದು. ಇನ್ನು ಬೇರೆ ಯಾವುದೇ ಸೂರತ್ಗಳು ಅವನಿಗೆ ಗೊತ್ತಿಲ್ಲ, ಸೂರ ಫಾತಿಹ ಮಾತ್ರವಾಗಿದೆ ಅವನಿಗೆ ಗೊತ್ತಿರೋದು. ಹಾಗಾದರೆ
ಸೂರ ಫಾತಿಯಾ ಸೂರತ್ತಿನ ಸ್ಥಾನದಲ್ಲಿ ಸೂರ ಫಾತಿಯಾ ಓದಬಹುದು, ತೊಂದರೆ ಇಲ್ಲ. ಈ ರೀತಿ ಸರಿಯಾದ ಕ್ರಮದಲ್ಲಿ ನಮಾಜ್ ನಿರ್ವಹಿಸುವುದಾಗಿದೆ ತಸ್ಬೀಹ ನಮಾಜಿನ ಸರಿಯಾದ ರೂಪ. ಹಗಲು ನಿರ್ವಹಿಸುವಾಗ 4 ರಕಾತ್, ಒಂದೇ ನಿಯತ್, ಒಂದೇ ಬಾರಿ ಕೊನೆಯದಾಗಿ ಸಲಾಂ ನಿರ್ವಹಿಸುವುದು. ಲುಹರ್ ನಮಾಜ್ ನಿರ್ವಹಿಸುವ ಹಾಗೆ. ರಾತ್ರಿ ನಮಾಜ್ ಮಾಡುವಾಗ ರಾತ್ರಿಯ ಸುನ್ನತ್ ನಮಾಜ್ಗಳು, ಸಲಾತುಲ್ ಲೈಲಿ ಮಸನ ರಾತ್ರಿಯ ನಮಾಜ್ಗಳು, ಸುನ್ನತ್ ನಮಾಜ್ಗಳು 2 ರಕಾತ್ಗಳಾಗಿದೆ. ಅದರಿಂದ 2 ರಕಾತ್ಗಳು ನಿರ್ವಹಿಸಿ ಸಲಾಂ ಪೂರೈಸುವುದು. ಇದಾಗಿದೆ ಇದರ ಸರಿಯಾದಂತಹ ಕ್ರಮ. ಅಲ್ಲಾಹು ಸುಬ್ಹಾನಹು ತಆಲಾ ನಮಗೆಲ್ಲರಿಗೂ ಅವನು ಇಷ್ಟಪಡುವಂತಹ ರೀತಿಯಲ್ಲಿ ಇಬಾದತ್ಗಳನ್ನು ನಿರ್ವಹಿಸಲು ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.